ಸ್ನೇಹಿತರೆ ನೋಡಿ, ನನ್ನ ಮಗದ ಇದು ಬುಕ್ ಏನಾಗಿದೆ ಅಂದರೆ ಕಟ್ಟಾಗಿದೆ. ಸೊ ಅದಕ್ಕೆ ಇವರು ಫೆವಿಕ್ವಿಕ್ ತಂದು ಹಚ್ತಾ ಇದ್ದಾರೆ ನೋಡಿ. ಫೆವಿಕ್ವಿಕ್ ಆಗುತ್ತಾ? ಜಸ್ಟ್ ಥಿಂಕ್ ಮಾಡಿ. ಫೆವಿಕಾಲ್ ಹಚ್ತಾರೆ, ನೀವು ಫೆವಿಕ್ವಿಕ್ ಹಚ್ಚಿದ್ರೆ ಅಂಟ್ಕೊಳ್ಳೋದಿಲ್ಲ. ಅದು ನೀವು ವೇಟ್ ಮಾಡಿ. ಎಲ್ಲಪ್ಪ ಅಂಟತೆ ಅಂತ ನೋಡಿ. ಫೆವಿಕ್ವಿಕ್ ಹಚ್ತಾ ಇದ್ದಾರೆ. ಸೊ ಯೂಸ್ ಮಾಡಲೇ ಇಲ್ಲ, ನಿಮಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಅದು ಚಪ್ಪಲಿ ಅಥವಾ ಪ್ಲಾಸ್ಟಿಕ್ ಐಟಮು ಏನಾದರೂ ಐಟಮ್ ಎಂತ ಕಿತ್ತು ಹೋದ್ರೆ ಮಾತ್ರ ಅಂಟಿಸ್ತಾರೆ. ಈಗ ನೋಡಿ ಅದು ಅಂಟುತ್ತಾ ಅಂತ. ಇದು ಬುಕ್, ಇದಕ್ಕಾಗಲ್ಲ. ಫೆವಿಕಾಲ್ ಹಚ್ಬೇಕು ಶಾನ್ ಅದಕ್ಕೆ. ಓ ಸ್ನೇಹಿತರೆ, ಆಗಿದೆ ನೋಡಿ. ನಾನು ಗೆಸ್ ಮಾಡಿದ್ರೆ ರಾಂಗ. ಈ ಕಡೆ ತೆಗಿ ನೋಡ. ಹಾಂ, ಇಲ್ಲಿ ನೋಡು, ಚೆಕ್ ಮಾಡುವ. ಹಾಂ, ಅಂದರೆ ಪರವಾಗಿಲ್ಲ ಸ್ನೇಹಿತರೆ, ಆಗಿದೆ ನೋಡಿ. ಸೊ ನಾನು ಇದಕ್ಕೆ ಟ್ರೈ ಮಾಡಿ ನೋಡಲಿಲ್ಲ. ಸೊ ಹಾಗಾಗಿ ನನಗೆ ಗೊತ್ತಿರಲಿಲ್ಲ, ಇವಾಗ ಗೊತ್ತಾಯ್ತು. ನಾನು ಬುಕ್ಕಿಗೆಲ್ಲ ಫೆವಿಕಾಲ್ ಯೂಸ್ ಮಾಡೋದು, ಫೆವಿಕ್ವಿಕ್ ಮಾಡೋದಿಲ್ಲ. ಶಾನ ಕೂಡ ಹೆದರ್ತಿದ್ಲ ಎಲ್ಲ ಇದಾಗುತ್ತಾ ಅಂತ. ಬಟ್ ಹರಿದೋಗುತ್ತೆ. ಸೊ ಅಪ್ಪಿತಪ್ಪಿ ಇದಕ್ಕೆ ಕೈಗೆ ಅಥವಾ ಬಾಡಿ ಮೇಲೆ ಎಲ್ಲೂ ಹಚ್ಚಕ್ಕೆ ಹೋಗಬೇಡಿ. ಸೊ ಅದರಿಂದ ಅಂದರೆ ಫೆವಿಕಾಲ್ ಥರ ಅಲ್ಲ ಇದು. ಸೊ ಫೆವಿಕ್ವಿಕ್ ಅಂದರೆ ಬೇರೆ. ಸೊ ಎಂತ ಬಿಚ್ಚು ಇಲ್ಲ ಇಲ್ಲಲ್ಲ. ಏನು ಹೋಮ್ವರ್ಕ್ ಮಾಡ್ತಾ ಇದೆಯಾ? ಯಾವುದು? ಒಂದೇ ಹೇಳಿದ್ರೆ ಅವ್ರು. ನಾನು 2 ಮಾಡಿಸಿದ್ದೆ ಅಲ್ಲ, ಇದು ಮಾಡಲಿಲ್ಲ ಜನ. ಸೊ ಅಷ್ಟು ಮುಂದೆ ಅಂತ ಕೂದೆ, ಇದು ಮಾಡಲಿಲ್ಲಲ್ಲ, ಹಿಂದೆ ಬಿಟ್ಟು ಹೋಯ್ಕಾಗ. ಅದು ಹಿಂದಿಂದ ಮಾಡಿದಾರ ಅವ್ರು ಆಲ್ರೆಡಿ, ಫ್ರೆಂಡ್ ಎಲ್ಲ ಅಲ್ಲ. ಇದು ಮಾಡಿಲ್ಲ ಅವರು, ನಿಮ್ಮ ಫ್ರೆಂಡ್. ಸ್ಟ್ರೋಕ್ಸ್ ಮಾಡಬೇಕಲ್ಲ ಫಸ್ಟು. ಅವಳು ಮಾಡಿದ ಅಂತೇಳಿ ನೀವು ಮಾಡ್ತೀಯಾ? ನೀವು ಫಸ್ಟ್ ಇಲ್ಲಿಂದ ಮಾಡ್ಕೊಂಡು ಹೋಯ್ತು, ಡೈರೆಕ್ಟ್ ಅಲ್ಲಿ ಹೋಗಿ ರೀಚ್ ಆಗೋದಲ್ಲ. ಸೊ ಸ್ನೇಹಿತರೆ, ಹೇಳಿ ಆದಮೇಲೆ ಮಾಡ್ತಾ ಇದ್ದಾಳೆ ನೋಡಿ. ಸೊ ಮಕ್ಕಳು ಹಾಗೆ ಅಲ್ವಾ, ಹೇಳಿ ಆದಮೇಲೆ ಜಾಸ್ತಿ ಪಿಕಪ್ ಮಾಡೋದು ಅಥವಾ ಕ್ಯಾಚಪ್ ಮಾಡ್ಕೊಳ್ಳೋದು, ಒಳ್ಳೆ ಸ್ಟಡಿ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಸೊ ಸ್ಟ್ರೋಕ್ಸ್ ಬರಿತಾ ಇದ್ದಾಳೆ. ಸ್ಟ್ರೋಕ್ಸ್ ಟ್ರೇಸ್ ಆ್ಯಂಡ್ ರೈಟ್ ಸ್ಲ್ಯಾಂಟಿಂಗ್ ಲೈನ್ ಅಂತೆ. ಸೊ ಸ್ಲ್ಯಾಂಟಿಂಗ್ ಲೈನ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ ನೋಡಿ ಸ್ನೇಹಿತರೆ.